ಹಾಯ್ ಹಲೋ ನಮಸ್ಕಾರ ವೆಲ್ಕಮ್. ನೀವು ನೋಡ್ತಾ ಇದ್ದೀರಾ ಅಂಕಿತಾ ಫ್ಯಾಷನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜು BR. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಒಂದು ಹೊಸ ಸ್ಕ್ಯಾಲಪ್ ಡಿಸೈನನ್ನು ಕಟಿಂಗ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನೋಡೋಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕನ್ನು ಕೊಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಹಾಗಾದರೆ ವಿಡಿಯೋ ನೋಡ್ಕೊಂಬರೋಣ. ಬನ್ನಿ, ಇವತ್ತು ಒಂದು 42 ಸೈಜ್ನ ಬಾಡಿ ಮೆಜರ್ಮೆಂಟ್ ಇರೋವಂಥ ಒಂದು ಬ್ಲೌಸನ್ನು ಬ್ಯಾಕ್ ಸ್ಕ್ಯಾಲಪ್ ಡಿಸೈನನ್ನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬರೀ ಬ್ಯಾಕ್ ಪೋರ್ಷನ್ ಮಾತ್ರ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರಂಟ್ ಪೋರ್ಷನ್ನು ಇವಾಗ ಮಾಡ್ತಾ ಇಲ್ಲ, ಅದು ತುಂಬ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ, ಅದನ್ನು ನೋಡಿ ತಿಳ್ಕೊಬೋದು. ಇವಾಗ ಬ್ಯಾಕು ಬರೀ ನೆಕ್ ಸ್ಕ್ಯಾಲಪ್ ಮಾತ್ರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆನಾ? ಬನ್ನಿ, ಇವಾಗ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಓಕೆ, ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅರ್ಧ ಇಂಚ್ ಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಸ್ಟಿಚಿಗೋಸ್ಕರ. ಇವಾಗ ಬಾಡಿ ಲೆಂತ್ ಬಂದು 15 ಇಂಚಸ್ ಇದೆ. ಓಕೆ, 15 ಇಂಚಸ್ ಬಾಡಿ ಲೆಂತು ಮತ್ತು ಅರ್ಧ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ. ಓಕೆ, ಇವಾಗ ನೆಕ್ ಬ್ರಾಡ್ 3.5 ಇಂಚನ್ನು ಇಟ್ಕೊತಾ ಇದ್ದೀನಿ. ಸ್ವಲ್ಪ ಬೋಟ್ ನೆಕ್ ಥರ ಬರುತ್ತೆ. ಓಕೆ, ಬ್ಯಾಕ್ ಡೀಪು 3 ಇಂಚನ್ನು ಇಟ್ಕೊತಾ ಇದ್ದೀನಿ. ಓಕೆ, ಇಲ್ಲಿಗೆ 3 ಇಂಚು ನೋಡಿ, ಈ ಥರ ಬರುತ್ತೆ. ಓಕೆನಾ? ಮತ್ತು ಬ್ಯಾಕ್ ಡೀಪ್ ಬಂದು 10 ಇಂಚಿದೆ. ಸಾರಿ, 10 ಅಲ್ಲ, 11 ಇಂಚ್ ಡೀಪ್ ಇದೆ. ಓಕೆ, ನಾವು ಶೋಲ್ಡ್ರನ್ನು ಅಳತೆ ಮಾಡುವಾಗ ಈ ಡೀಪ್ ಲೆಕ್ಕಕ್ಕೆ ಬರಲ್ಲ. ನಾವು ಏನು ಫಸ್ಟು ಏನು ಡೀಪ್ ತೊಗೊಂಡಿದ್ದೀವೋ ಅದು ಮಾತ್ರ ಲೆಕ್ಕಕ್ಕೆ ಬರುತ್ತೆ. ಬೋಟ್ ನೆಕ್ ಥರ ಬರುತ್ತೆ. ಇವಾಗ ಶೋಲ್ಡರ್ ಬಂದು 16 ಇಂಚಿದೆ. ನಾನು ಬ್ಯಾಕು 3 ಇಂಚ್ ಡೀಪನ್ನು ತೊಗೊಂಡಿದ್ದೀನಿ. ಓಕೆ, 3 ಇಂಚ್ ಡೀಪನ್ನು ತೊಗೊಂಡಿದ್ದೀನಿ. ಶೋಲ್ಡರ್ ಬಂದು 16 ಇಂಚಿದೆ. ಇಲ್ಲಿ ನಾವು 1 ಇಂಚು ಡೀಪ್ ಮಾಡಿದಾಗ ಇಲ್ಲಿ 1/4 ಇಂಚನ್ನು ಕಡಿಮೆ ಮಾಡ್ಕೋಬೇಕು. 2 ಇಂಚ್ ಡೀಪ್ ಮಾಡಿದಾಗ ಅರ್ಧ ಇಂಚನ್ನು ಕಡಿಮೆ ಮಾಡ್ಕೋಬೇಕು. ಹಾಗೆ 3 ಇಂಚ್ ಡೀಪ್ ಮಾಡಿದಾಗ 3/4 ಇಂಚನ್ನು ಕಡಿಮೆ ಮಾಡ್ಕೋಬೇಕು. ಅಂದರೆ 1 ಇಂಚ್ಗೆ 1/4 ಇಂಚು. ನೀವು 4 ಇಂಚ್ ಮಾಡಿದ್ರೆ 1 ಇಂಚ್ ಕಮ್ಮಿ ಮಾಡ್ಕೋಬೇಕು. ಆ ಥರ ನಾನು ಮೆಜರ್ಮೆಂಟನ್ನು ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ತೀನಿ ಯಾವಾಗಲೂ. ಇಲ್ಲಿ 8 ಇಂಚು ಅಂದರೆ 16 ಇಂಚು ಅರ್ಧ ಮಾಡಿದರೆ 8 ಇಂಚ್ ಇರೋದ್ರಿಂದ ಇಲ್ಲಿ ಬ್ಯಾಕ್ 3 ಇಂಚ್ ಡೀಪ್ ಇರೋದ್ರಿಂದ 3/4 ಇಂಚನ್ನು ಕಡಿಮೆ ಮಾಡ್ಕೊತೀನಿ. ಓಕೆನಾ? 3/4 ಇಂಚನ್ನು ಕಡಿಮೆ ಮಾಡಿಕೊಂಡು 7/4 ಇಂಚಿದೆ. 7/4 ಇಂಚ್ ಇಟ್ಕೊಂಡಿದ್ದೀನಿ. ಹಾಗೆ ಈ ಶೋಲ್ಡರನ್ನು ಯಾವಾಗಲೂ ಕ್ಲೋಸ್ ಶೋಲ್ಡರ್ ಇದ್ದಾಗ, ಬೋಟ್ ನೆಕ್ ಅಥವಾ ಕಾಲರ್ ನೆಕ್ ಇದ್ದಾಗ ಈ ಶೋಲ್ಡರನ್ನು ಸ್ವಲ್ಪ ಕ್ರಾಸಾಗಿ ತೊಗೊಳ್ಬೇಕಾಗುತ್ತೆ. ಕ್ರಾಸಾಗಿ ಈ ಥರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಈ ಜಾಗದಲ್ಲಿ ರಿಂಕಲ್ಸ್ ಬರುತ್ತೆ. ಸ್ಟ್ರೈಟಾಗಿ ನಾವು ಡೀಪ್ ನೆಕ್ ಕಟ್ ಮಾಡಿದಾಗ ಸ್ಟ್ರೈಟಾಗಿ ತೊಗೋತೀವಿ. ಆದರೆ ಬ್ಯಾಕ್ ಕ್ಲೋಸ್ ನೆಕ್ ಇರೋದ್ರಿಂದ ಇದನ್ನು ಸ್ವಲ್ಪ ಕ್ರಾಸಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಚೆಸ್ಟ್ ಬಂದು 42 ಇಂಚಿದೆ. 42 ಇಂಚ್ ಇರೋದು ಯಾವಾಗಲೂ ನಾವು ಪ್ರತಿಯೊಂದು ಬ್ಲೌಸ್ಗೂ ಯಾವ ಸೈಜ್ ಆದರೂ ಆಗಿರಲಿ, ಅದು ಏನು ಮೆಜರ್ಮೆಂಟ್ ಇದೆಯೋ ಅದಕ್ಕೆ 2 ಇಂಚು ಆ್ಯಡ್ ಮಾಡ್ಕೊತೀವಿ. ಓಕೆನಾ? 42 ಇರೋದ್ರಿಂದ ಅದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೊತೀನಿ. 44 ಆಯಿತು. 44 ಅಂದರೆ ಅರ್ಧ ಭಾಗ, 44 ಅಂದರೆ ಕಾಲು ಭಾಗ, 11 ಬಂತು. ಓಕೆ, 44ನ 4 ಭಾಗ ಮಾಡಿ ಇಟ್ಕೋತೀವಿ. 11 ಇಂಚ್ ಬಂತು. ಮತ್ತು 1.5 ಇಂಚು ಸ್ಟಿಚಿಂಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ವಿ. ಓಕೆನಾ? ಇವಾಗ ಆರ್ಮಾಲ್ ಎಷ್ಟಿದೆ ಅಂತ ನೋಡೋಣ. ಆರ್ಮಾಲ್ ಬಂದು 19 ಇಂಚಿದೆ. 19 ಇಂಚ್ ಆರ್ಮಾಲ್ ಇದೆ. ಅಂದರೆ ಅರ್ಧ ಭಾಗ 9.5. ನಾವು ಆರ್ಮಾಲ್ ಯಾವಾಗಲೂ ನಾವು ಏನು ಅಳತೆ ಇದೆಯೋ ಅದಕ್ಕಿಂತ 1 ಇಂಚನ್ನು ಕಡಿಮೆ ಮಾಡ್ಕೊತೀವಿ. 1 ಇಂಚು ಆರ್ಮಲ್ ಶೇಪನ್ನು ಕಡಿಮೆ ಮಾಡ್ಕೊತೀನಿ. 9.5 ಇದ್ದರೆ 8.5. ಓಕೆ, 19 ಇದ್ದರೆ ಅದು ಅರ್ಧ ಭಾಗ 9.5 ಬರುತ್ತೆ. 1 ಇಂಚ್ ಕಡಿಮೆ ಮಾಡಿಕೊಂಡ್ರೆ 8.5 ಬರುತ್ತೆ. 8.5 ಇಂಚ್ ಮಾರ್ಕ್ ಮಾಡ್ಕೊತೀನಿ. ಹಾಗೆ ಸ್ಟಿಚಿಂಗೋಸ್ಕರ ಅರ್ಧ ಇಂಚು. ಓಕೆನಾ? ನಾನಿಲ್ಲಿ ಸ್ವಲ್ಪ ಕ್ರಾಸಾಗಿ ತೊಗೊತೀನಿ. ಈ ಶೇಪನ್ನು ಸ್ವಲ್ಪ ಕ್ರಾಸಾಗಿ ತೊಗೊಂಡಿದ್ದೀನಿ. ಇದು ಕ್ಲೋಸ್ ನೆಕ್ ಇರೋದ್ರಿಂದ ಇಲ್ಲಿ ರಿಂಕಲ್ಸ್ ಬರಬಾರ್ದಂತ ರಿಂಕಲ್ಸನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ 1.5 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಈ ಶೇಪನ್ನು ಆರ್ಮಾಲ್ ಶೇಪನ್ನು
ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಈ ಥರ ಬಂದಿದೆ. ಇವಾಗ ವೇಸ್ಟ್ ಬಂದು 36 ಇದೆ. 36 ಅಂದರೆ 9 ಇಂಚು. ಓಕೆ, ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ಇಟ್ಕೊತೀನಿ ವೇಸ್ಟ್ಗಿನ, ಯಾಕೆಂದರೆ ಇಲ್ಲಿ ಡಾಟ್ ಬರುತ್ತೆ. ಬ್ಯಾಕ್ ಪೋರ್ಷನ್ ಅರ್ಧ ಇಂಚು ಎಕ್ಸ್ಟ್ರಾ ಇಡಬೇಕಾಗುತ್ತೆ ಫ್ರಂಟ್ ಪೋರ್ಷನ್ಗಿನ, ಅದರಿಂದ 1.5 ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ. ಓಕೆನಾ. ಮತ್ತು ಇಲ್ಲಿ ಸ್ಟಿಚಿಂಗು 3 ಸ್ಟಿಚಿಂಗ್ ಹಾಕೋದ್ರಿಂದ ಬಟ್ಟೆ ಸ್ವಲ್ಪ ಜಾಸ್ತಿ ಬಿಟ್ಕೊಳ್ತೀವಿ, 1.5 ಇಂಚು. ಓಕೆನಾ. ಇವಾಗ ಆರ್ಮೋಲಿಂದ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇದು 1.5 ಇಂಚು ಎಕ್ಸ್ಟ್ರಾ ಒಳಗಡೆ ಬೇಕು, ಇದು 1.5 ಇಂಚು ಎಕ್ಸ್ಟ್ರಾ ಹೊರಗಡೆಗೆ. ಓಕೆ, ಅರ್ಥ ಆಯಿತು ಅಂದ್ಕೊತೀನಿ. ಇವಾಗ ಇದು 1.5 ಇಂಚು ಒಳಗಡೆಗೆ ಎಕ್ಸ್ಟ್ರಾ, ಇದು 1.5 ಇಂಚು ಹೊರಗಡೆ ಬಿಡಲಿಕ್ಕೆ ಎಕ್ಸ್ಟ್ರಾ. ಇವಾಗ ಬ್ಯಾಕ್ ಸ್ಕ್ಯಾಲಪ್ ಯಾವ ಥರ ಶೇಪ್ ಅಂತಂದರೆ, ನಾವು ಇಲ್ಲಿ 7.5 ಇಂಚಿದೆ. ಓಕೆನಾ. ಇಲ್ಲಿಂದ ಇಲ್ಲಿಗೆ ಗ್ಯಾಪು 7.5 ಇಂಚಿದೆ. 2 ಇಂಚ್ಗೊಂದು ಮಾರ್ಕು, 4 ಇಂಚ್ಗೊಂದು ಮಾರ್ಕು. ಓಕೆ, ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಇದನ್ನು 2 ಇಂಚ್ ತೊಗೊತಾ ಇದ್ದೀನಿ, ಇದನ್ನು 3.5 ಇಂಚ್ ತೊಗೊತಾ ಇದ್ದೀನಿ. ಮತ್ತು ಇಲ್ಲಿಂದ 2 ಇಂಚ್ ಒಂದು ಮಾರ್ಕ್ ಮಾಡಿಕೊಂಡು 5 ಇಂಚ್ ತೊಗೊತಾ ಇದ್ದೀನಿ. ಅಂದರೆ 1.5 ಇಂಚು ಗ್ಯಾಪ್ ಬರೋ ಥರ. ಓಕೆನಾ. ನೋಡ್ಕೊಳ್ಳಿ, ಇದು 2 ಇಂಚು, ಇಲ್ಲಿ 2 ಇಂಚು, ಇಲ್ಲಿ 2 ಇಂಚು, 3 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು 2 ಇಂಚು, ಇಲ್ಲಿ 3.5, ಇಲ್ಲಿ 5 ಇಂಚು. ಓಕೆನಾ. ಇವಾಗ ಸ್ಕ್ಯಾಲಪನ್ನು ಮಾರ್ಕ್ ಮಾಡೋಣ. ನೋಡಿ, ಇಲ್ಲಿಂದ ಒಂದು ಅರ್ಧ ಇಂಚ್ ಬಿಟ್ಟು ಸ್ಟಿಚಿಂಗೋಸ್ಕರ ಅರ್ಧ ಇಂಚನ್ನು ಬಿಟ್ಟಿದ್ದೀನಿ. ಇಲ್ಲಿಂದ ಮಾರ್ಕ್ ಮಾಡ್ಕೊತ ಹೋಗ್ತೀನಿ. ಓಕೆನಾ. ಆಮೇಲೆ ನೆಕ್ ಶೇಪ್. ಓಕೆನಾ. ಇಲ್ಲಿಂದ ಬಂದು ಇಲ್ಲಿ ಬಾರ್ಡರ್ ಬರಬೇಕಾಗಿದೆ. ಈ ಥರ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಇದು ನೆಕ್ ಶೇಪು. ಇಲ್ಲಿ ಬಾರ್ಡ್ರು, ಈ ಪೋರ್ಷನಲ್ಲಿ ಬಾರ್ಡ್ರನ್ನು ಹಾಕಬೇಕಾಗುತ್ತೆ. ಅದರಿಂದ ಈ ಥರ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಓಕೆನಾ. ಇವಾಗ ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ. ಇವಾಗ ನೆಕ್ಕನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಟಿಂಗ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಬಾರ್ಡ್ರನ್ನು ಹಾಕಬೇಕಾಗಿರೋದ್ರಿಂದ ಇದನ್ನು ಕಟ್ ಮಾಡಿ ಹಾಗೆ ಬಿಟ್ಕೊತೀನಿ. ಸ್ವಲ್ಪ ಗ್ಯಾಪನ್ನು ಹಾಗೆ ಬಿಟ್ಕೊತಾ ಇದ್ದೀನಿ. ಓಕೆನಾ. ನೋಡಿ, ಈ ಥರ ಬಂದಿದೆ. ಓಕೆ, ಈ ಪೋರ್ಷನ್ ಏನಿದೆಯೋ ಇಲ್ಲಿಗೆ ಬಾರ್ಡರ್ ಬರುತ್ತೆ. ಓಕೆನಾ. ಸ್ಕ್ಯಾಲಪ್ ಬಂದು ಬಾರ್ಡರ್ ಬರೋ ಒಂದು ಡಿಸೈನನ್ನು ಕೇಳಿದ್ದಾರೆ, ಅದೇ ಥರ ಇದು ಕಟಿಂಗನ್ನು ಮಾಡಿ ತೋರಿಸಿದ್ದೀನಿ. ಓಕೆನಾ. ಅರ್ಥ ಆಗಿದೆ ಅಂದ್ಕೊತೀನಿ. ಯಾವುದೇ ಡೌಟ್ ಇದ್ದರೂ ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು.
ಓಕೆ, ಬರೀ ಬ್ಯಾಕ್ ನೆಕ್ಕನ್ನು ಮಾತ್ರ ಕಟ್ಟಿಂಗ್ ಮಾಡಿ ತೋರಿಸಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು? ಈ ಒಂದು ಕಟಿಂಗ್ ನಿಮಗೆ ತುಂಬಾ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತ ದಯವಿಟ್ಟು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.